ನಾವು ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಅಟೆಸ್ಟೆಡ್ ಆಗಬೇಕು, ಅದು ಮ್ಯಾಂಡೇಟರಿ ಆಗಿರುತ್ತೆ. ಹಾಗೂ ಕೆಲವು ಡಾಕ್ಯುಮೆಂಟ್ಸ್ಗಳು ಅಟೆಸ್ಟೇಷನ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಅಟೆಸ್ಟೇಷನ್ ಅಂದರೆ ಏನು ಅಂತಂದರೆ, ಯಾವುದೇ ಒಂದು ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಆಗಿದೆ, ಆ ಎಕ್ಸಿಕ್ಯೂಷನ್ ನನ್ನ ಎದುರುಗಡೆನೇ ಆಗಿದೆ, ಆ ಎಕ್ಸಿಕ್ಯೂಷನ್ ಆಗಿರುವಂಥದ್ದನ್ನು ನಾನು ನೋಡಿದ್ದೇನೆ, ಆ ಒಂದು ಎಕ್ಸಿಕ್ಯೂಷನ್ನ ಡಾಕ್ಯುಮೆಂಟ್ನ ಮೇಲೆ ನನ್ನ ಸಿಗ್ನೇಚರ್ ಇದೆ. ಸೊ ಈ ಒಂದು ಹೇಳಿಕೆಗಳನ್ನು ಕೊಡುವಂತಹ ಒಂದು ವಿಟ್ನೆಸ್ ಏನಿರ್ತಾನೆ, ಆತ ಒಂದು ವೇಳೆ ಆ ಡಾಕ್ಯುಮೆಂಟ್ನ ಮೇಲೆ ಸಿಗ್ನೇಚರನ್ನು ಮಾಡಿದರೆ ಆ ಒಂದು ಡಾಕ್ಯುಮೆಂಟ್ ಅಟೆಸ್ಟೆಡ್ ಡಾಕ್ಯುಮೆಂಟ್ ಆಗಿರುತ್ತೆ. ಆ ಒಂದು ಪ್ರೊಸೆಸ್ ಅಟೆಸ್ಟೇಷನ್ ಆಗುತ್ತೆ. ಉದಾಹರಣೆಗೆ, ಯಾವುದೋ ಒಂದು ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡಲಾಗಿರುತ್ತೆ. ಕಾನೂನಿನ ಪ್ರಕಾರ ಅದರ ಮೇಲೆ ಇಬ್ಬರು ಅಟೆಸ್ಟೆಡ್ ವಿಟ್ನೆಸಸ್ಗಳ ಸಿಗ್ನೇಚರ್ ಇರಬೇಕು. ಸೊ ಆಗ ವಿಟ್ನೆಸಸ್ಗಳ ಸಿಗ್ನೇಚರ್ ಇದ್ದಾಗ ಆ ಒಂದು ವಿಲ್ ಅಟೆಸ್ಟೆಡ್ ಅಂತೇಳಿ ಹೇಳ್ಬೋದು.